ದಾಸರ ಪಂಥದ ಕಲಿಕಾ ಶಿಬಿರದ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಈ ಕಲಿಕಾ ಶಿಬಿರದ ಗುರುಗಳಾದ ದಾಸ ಸಾಹಿತ್ಯದ ಪ್ರಚಾರದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುವ ಸಂಗೀತಕಾರರಾದ ಶ್ರೇಷ್ಠ ಗಾಯಕರಾದ ಶ್ರೀಯುತ ಪುತ್ತೂರು ನರಸಿಂಹನಾಯಕರವರೇ, ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಶ್ಯಾಮಸುಂದರ್ ಅವರೇ, ಯುವತಿಯರ ವೇದಿಕೆ ಅಧ್ಯಕ್ಷಣಿ ಸವಿತಾರವರೇ, ಶ್ರೀಮತಿ ನಳಿನಿ ಅಚ್ಯುತ್ರವರೇ, ಶ್ರೀಮತಿ ಭವಾನಿಯವರೇ, ನೆರೆದಿರುವ ಎಲ್ಲ ಹಿರಿಯರೇ, ಆತ್ಮೀಯರೇ, ಮಕ್ಕಳೇ, ನಮ್ಮ ಸಾಮಾಜಿಕ ಸಾಮರಸ್ಯದ ಸಾಹಿತ್ಯ ಸೃಷ್ಟಿಗಳಲ್ಲಿ ವಚನ ಸಾಹಿತ್ಯ ಒಂದು ಅಂದ್ರೆ ದಾಸ ಸಾಹಿತ್ಯ ಸಹ. ನಾ ಹೇಳ್ತೀನಿ, 2 ದಿವಸ ನೀವು ಇಲ್ಲಿದ್ದು ಸಂಗೀತ ಪದಗಳ ಕಲಿಕಾ, ದಾಸರ ಪದಗಳ ಕಲಿಕಾ ಶಿಬಿರ ಅಲ್ಲ, ನಿಮಗೆ ಆರೋಗ್ಯ ವೃದ್ಧಿಸುವಂತಹ ಒಂದು ಶಿಬಿರ ಅಂತ. ವೈದ್ಯರಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಗುರುಗಳಿದ್ದಾರೆ, ಅವರಿಗೆ ವೈದ್ಯಶ್ರೀ ಪ್ರಶಸ್ತಿಯನ್ನ ಖಂಡಿತ ಕೊಡಬೇಕು ಅಂತ. ವೈದ್ಯರಿಗೆಲ್ಲ ಆ ಪ್ರಶಸ್ತಿಯನ್ನು ಕೊಡೋದು. ಎಲ್ಲೆಲ್ಲೂ ಅಶಾಂತಿ ಇಂದಿನ ದಿನಗಳಲ್ಲಿ, ಆ ಅಶಾಂತಿ ಎಲ್ಲಿ ಸೃಷ್ಟಿಯಾಗುತ್ತದೆ? ಮೊದಲು ನಮ್ಮ ಮನದಲ್ಲಿ, ನಂತರ ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ಮತ್ತೆ ಲೋಕದಲ್ಲಿ ಅಂತ. ಈ ಅಶಾಂತಿಗೆ ಕಾರಣ ಮೊದಲು ಮನಸ್ಸು. ಆ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ನಮಗೆ ಬೇಕಾಗಿರೋದು ಇಂತಹ ಕಲಿಕಾ ಶಿಬಿರಗಳು, ಹಾಡು ಕಲ್ತ್ಕೊಂಡು ಹಾಡೋದು. ಅದು ಹೇಳಿದ್ರು ನಮ್ಮ ಅವಿನಾವ್ರವರು ಚುಟುಕು ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು, ಏನು ಇದರಿಂದ ಲಾಭ ಅಂತ. ನಾನು ಹೇಳ್ತೀನಿ, 2 ದಿವಸದಿಂದ ನಿಮ್ಮನ್ನು ನೀವು ಧ್ಯಾನದಲ್ಲಿ ತೊಡಗಿಸ್ಕೊಂಡ್ರಿ, ಪ್ರಾಣಾಯಾಮದಲ್ಲಿ ತೊಡಗಿಸ್ಕೊಂಡ್ರಿ ಅಂತ. ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಯಾರು ಧ್ಯಾನ ಮಾಡಲ್ಲ. ಆ ಮನಸ್ಸು ಧ್ಯಾನಕ್ಕೆ ಕೂತ್ರೂ ಕೂಡ ಹಾರಾಡ್ತಾ ಇರುತ್ತೆ, ಮನಸ್ಸು ಬಹಳ ಚಂಚಲ. ಆದ್ರೆ ಹಾಡ್ತಾ ಇದ್ರೆ ನಮಗಿರೋದು ಒಂದು ಆ ಸಾಹಿತ್ಯದ ಮೇಲೆ ಗಮನ, ರಾಗ ತಾಳದ ಮೇಲೆ ಗಮನ. ನಮ್ಮ ಮನಸ್ಸೆಲ್ಲೋ ಹರಿಬಿಡೋದಿಲ್ಲ. ನಂತರ ನೀವು ಯಾವ ರೀತಿ ಹಾಡ್ತಾ ಇರ್ತೀರ, ಅದು ಉಸಿರಾಟದ ಒಂದು ಎಕ್ಸರ್ಸೈಸ್ ಸಹ ಆಗೋಯ್ತು. ಸೊ ಇನ್ನೇನು ಬೇಕು? ದಿನ ಹಾಡ್ತಾ ನೀವು ನಿಮ್ಮನ್ನು ನೀವು ಒಂದು ಎಷ್ಟು ಸರಿಸುಮಾರು ಎಷ್ಟು ಗಂಟೆಗಳಿದ್ದಕ್ಕೆ ಅದು ಒಂದ್ ಕಡೆ ಕೂತ್ಕೊಂಡು ಹಾಡ್ಬೇಕು ಅಂತಲೂ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ರು ಹಾಡ್ಕೊಂಡ್ರೆ ನಿಮ್ಮ ಮನಸ್ಸು, ನಾವ್ ಹೇಳ್ತೀವಿ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಸೊ ಆ ಮನಸ್ಸನ್ನ ಹಾಗೆ ಬಿಟ್ರೆ ಬಹಳಷ್ಟು ಅಲ್ಲಲ್ಲಿ ಹರಿದಾಡತ್ತೆ, ಬೇಡದೇ ಇರೋದನ್ನೆಲ್ಲ ತುಂಬಿಕೊಳ್ಳೋದು. ಅದು ಹೆಂಗಸರ ಮನಸ್ಸಂತೂ ಅದು ಬಹಳ ಬೇಗ ಬೇಡದನ್ನ ತುಂಬಿಸ್ಕೊಳ್ಳೋದು. ಸೊ ಈ ರೀತಿ ನಾನು ಹೇಳ್ತೀನಿ, ಇದು ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಪ್ರಿವೆನ್ಷನ್ ಆಫ್ ಮೆನಿ ಡಿಸೀಸಸ್ ಅಂತ. ಇವತ್ತು ದಾವಣಗೆರೆಯಲ್ಲಿ 2 ಕಡೆ ನಮಗೆ ಹೃದ್ರೋಗ ತಪಾಸಣಾ ಶಿಬಿರ ಆಯ್ತು. ನಮ್ಮ ಸಮಾಜದಲ್ಲಿ ಸಹ ಶ್ರೀಯುತ ಶ್ಯಾಮಸುಂದರ್ ಅವರು ಅರೇಂಜ್ ಮಾಡಿದ್ರು, ರೋಟರಿ ಕ್ಲಬ್ ಅಲ್ಲೂ ಸಹ. ಹೇಳಿದೆ, ಮೊದಲು ಈಗ ಬಂದವ್ರನ್ನ ಗುರುತಿಸ್ತೀವಿ, ಆದ್ರೆ ಬರ್ದೇ ಇರೋ ತರ ತಡೆಯಕ್ಕೆ ಇದು ಒಂದು. ಯಾಕೆಂದ್ರೆ ಯಾವ ರೀತಿ ನಮ್ಮ ಮನಸ್ಸಿರತ್ತಲ್ಲ, ತುಂಬಾ ನಾವು ಈ ಒಂದು ಹರಿ ಕರಿ ವರಿ ಅಂತ ಏನನ್ನ ತಗೊಂಡ್ಬಿಡ್ತೀವಲ್ಲ, ಅದರಿಂದ ಮೊದಲು ಬರೋದು ನಮಗೆ ಹೆಚ್ಚಿನ ರಕ್ತದ ಒತ್ತಡ ಅಂತ. ನೋಡಿ, ನಮ್ಮನ್ನು ನಾವು ನಮ್ಮ ದೇಹದೊಳಗಿರುವ ಈ ನರಗಳ ಏನು ಸಿಸ್ಟಮ್ ಇದೆ ಅದನ್ನೆಲ್ಲ ಕೂಲ್ ಡೌನ್ ಮಾಡಿ ಚೆನ್ನಾಗಿರ್ಬೇಕು, ಮನಸ್ಸು ವಿಕಸಿಸಬೇಕು ಅಂದ್ರೆ ಇದೊಂದು ಬಹಳ ಮುಖ್ಯವಾದಂತಹ ಒಂದು ಇದು. ಜೊತೆಗೆ ಮಕ್ಕಳಿಗೆ ಬುದ್ಧಿವಂತರಾಗಬೇಕು. ನಮ್ಮ ಮಕ್ಕಳು ಯಾವಾಗ್ಲೂ ಅಂತ ಯಾವುದೇ ತಂದೆ ತಾಯಿಗಾಗ್ಲಿ ಇಷ್ಟ, ಎಲ್ಲರಿಗೂ ಇಷ್ಟ, ಬರೀ ಅವ್ರನ್ನ ಓದಿನಲ್ಲೇ ತೊಡಗಿಸ್ಕೊಂಡು ಹೋದ್ರೆ ಅವರ ಎಲ್ಲಿ ಎಡಭಾಗದ ಮಿದುಳು ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಆ ಬಲಭಾಗನೂ ಚೆನ್ನಾಗಿದ್ರೆ ಅವಾಗ ಸಂಪೂರ್ಣ ವ್ಯಕ್ತಿತ್ವ ಹೊಂದಿರುವಂತಹ ಮಕ್ಕಳಾಗ್ತಾರೆ. ಆ ಬಲಭಾಗಕ್ಕೆ ಬೇಕಾಗಿರೋದು ಒಂದು ಸೃಜನಶೀಲತೆ, ಕ್ರಿಯಾತ್ಮಕ. ಇದ್ರಲ್ಲಿ ಯಾರೇ ಒಬ್ರು ಯಾವುದೇ ಒಂದು ಟ್ಯಾಲೆಂಟ್ ಅಲ್ಲಿ, ಸಂಗೀತ ಆಗ್ಲಿ, ಡಾನ್ಸ್ ಆಗ್ಲಿ, ಏನೆಲ್ಲ ಕಲ್ತಿರ್ತಾರಲ್ಲ, ಅವ್ರು ನೋಡಿ ವಿಶೇಷವಾದ ಒಂದು ವ್ಯಕ್ತಿತ್ವ ಉಳ್ಳವರಾಗ್ತಾರೆ. ಸೊ ದಾಸ ಸಾಹಿತ್ಯದಲ್ಲಿ ಗುರುಗಳು ಹೇಳಿದ ಹಾಗೆ ನೀವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಲಿತಾ ಇದ್ರೆ ಜೀವನ ಮೌಲ್ಯಗಳನ್ನ ಕಲ್ತ್ಕೊಂಡ್ಬಿಡ್ತೀವಿ. ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ಒಂದು ಮಾರಲ್ ಎಜುಕೇಶನ್, ಮಾರಲ್ ಸೈನ್ಸ್ ಏನ್ ಕ್ಲಾಸ್ ಇರುತ್ತೆ ಬೇಡ. ನಾವು ಸಹ ಮಕ್ಕಳಿಗೆ ಇವಾಗ ಕತೆ ಹೇಳೋದು ಬಿಟ್ಬಿಟ್ಟಿದೀವಿ. ಸೊ ಆ ಕತೆ ಹೇಳೋದು ಬೇಡ, ಆದ್ರೆ ಇದ್ರಲ್ಲಿ ಏನೇನ್ ಕಲಿತೀವಿ ಒಂದೊಂದು ಹಾಡಿನಲ್ಲಿ ಅನ್ನೋದು, ಆ ಅರ್ಥನ ನಾವು ಕಲಿತು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಸೊ ಪ್ರತಿಯೊಬ್ರು ನಮ್ಮ ಗುರುಗಳ ತರ ಶ್ರೇಷ್ಠ ಗಾಯಕರಾಗ್ರಿ. ಅದಕ್ಕೆ ಖಂಡಿತ ಸಾಧ್ಯ ಇದೆ. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಬಿಡಬೇಡಿ. ಯಾಕೆಂದ್ರೆ ಶ್ರೀ ವೆಂಕಟೇಶ್ ಕುಮಾರ್, ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ನಮ್ಮ ಪುಟ್ಟರಾಜ್ ಗವಾಯಿಗಳವರ ಶಿಷ್ಯರು. ಅವ್ರು ಸತತವಾಗಿ ಹಾಡುವಾಗ ಕೇಳಿದ್ರು, ನಿಮ್ಗೆ ಇಷ್ಟೊಂದು ಸತತವಾಗಿ ಹಾಡಲು ಮತ್ತೆ ಇಷ್ಟು ಚೆನ್ನಾಗಿ ನೀವು ಯಶಸ್ಸು ಗಳಿಸಲು ನಿಮಗೆ ಹೇಗೆ ಸಾಧ್ಯ ಆಯ್ತು? ಅವ್ರು ಹೇಳಿದ್ರು, ಸಂಗೀತದಲ್ಲಿ ಯಶಸ್ಸು ಗಳಿಸಲು ಬರೀ 7 ಸ್ವರಗಳು ಸಾಲಲ್ಲ, 7 ಮಾರ್ಗಗಳು ಬೇಕು ಅಂತ.
ಏನು ಅಂತ ಹೇಳಿದ್ರೆ, ಫಸ್ಟ್ ಹೇಳಿದ್ರು ನಾನು ದೊಡ್ಡ ಗಾಯಕನಾಗ್ತೀನಿ, ಹಾಡ್ತೀನಿ ಅನ್ನೋ ಕನಸು ಬೇಕು. ಬರೀ ಕನಸು ಕಂಡ್ರೆ ಆಗಿಲ್ಲ. ಗೊತ್ತಾ, ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿದ್ರು ಕನಸು ಕಾಣ್ಬೇಕು. ಆ ಕನಸು ಹೇಗೆ ಅಂದ್ರೆ, ಆ ಕನಸು ನಿಮಗೆ ನಿದ್ದೆ ಬರಬಾರ್ದು. ಬೆಳಗ್ಗೆ ನಿದ್ದೆಯಲ್ಲಿ ಕಾಣುವಂತಹ ಕನಸಲ್ಲ, ಆ ಕನಸು ನಿಮಗೆ ನಿದ್ದೆನೇ ಬಾರದಂತೆ ಮಾಡ್ಬೇಕು ಅಂತ. ಸೊ ನಂತರ ಅದಕ್ಕಾಗಿ ನಿರಂತರವಾದ ಅಭ್ಯಾಸ, ಗುರುಗಳ ಒಂದು ಮಾರ್ಗದರ್ಶನ, ಆ ಮಾರ್ಗದರ್ಶನದಂತೆ ನೀವು ಕಲಿತಾ ಹೋಗ್ಬೇಕು. ಅವ್ರು ಹೇಳಿದ್ರು ಬಹಳಷ್ಟು ಸಮಯ ಆಹಾರ, ನಿಮ್ಮ ನಿದ್ರೆ, ಸುಖಗಳನ್ನ ಬದಿಗೊತ್ತಬೇಕು ಅಂತ. ಹಾಯಾಗಿ ತುಂಬಾ ತಿಂದು ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡು 10-16 ಗಂಟೆ ನಿದ್ದೆ ಮಾಡೋದಲ್ಲ, ಅದಕ್ಕೂ ಸ್ವಲ್ಪ ತ್ಯಾಗ ಇರಲಿ, ಅದನ್ನು ಪಕ್ಕಕ್ಕೆ ಇಡಬೇಕು. ಆಮೇಲೆ ಸದಾ ಸಂಗೀತದ ಚಿಂತನೆ ಇರಬೇಕು. ನೋಡ್ರಿ, ಸಂಗೀತ ಕಲಿತು ಅದ್ರ ಮೇಲೆ ಚಿಂತನೆ ಇದ್ರೆ ಖಂಡಿತ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲೂ ಹರಿದಾಡೋದಿಲ್ಲ. ನಂತರ ಎಲ್ಲ ಕಲಿತಾದ್ರೂ ಸಹ ನಿರಂತರವಾದ ಅಭ್ಯಾಸ. ನಾನು ದೊಡ್ಡ ಗಾಯಕ ಆದೆ, ಪಂಡಿತನಾದೆ ಅಂದ್ರೂ ಸಹ ನಿರಂತರವಾದ ಒಂದು ಈ ಕಲಿಕೆ ಅಂತಿದೆ ಅಲ್ಲ, ನಾವು ಬದುಕಿರುವವರೆಗೂ ಈ ಕಲಿಕಾ ಕ್ರಮ ಯಾವುದೇ ಒಂದು ವಿಷಯದಲ್ಲಾಗ್ಲಿ ಆಗ್ತಾ ಇರುತ್ತೆ. ವಿ ಆರ್ ಸ್ಟೂಡೆಂಟ್ಸ್ ಆಲ್ವೇಸ್ ಇನ್ ಲರ್ನಿಂಗ್ ಪ್ರೋಸೆಸ್ ಅಂತ ಕಲಿತಾ ಇರ್ತೀವಿ. ನಂತರ ಅವ್ರ ದೇವರ ಕೃಪೆ ಇರಬೇಕು, ಗುರುಗಳ ಮಾರ್ಗದರ್ಶನದ ಜೊತೆ ಗುರುಗಳ ಆಶೀರ್ವಾದ. ಸೊ ಅದೆಲ್ಲ ನಿಮಗೆ ಸಿಕ್ಕಿದೆ. ಸಪ್ತಸ್ವರಗಳ ಜೊತೆಗೆ ಈ 7 ಮಾರ್ಗಗಳನ್ನು ಸಹ ನಿಮ್ಮಲ್ಲಿ ಇಟ್ಕೊಂಡ್ರೆ ಪ್ರತಿಯೊಬ್ರು ಖಂಡಿತ ದೊಡ್ಡ ಗಾಯಕರ ಆಗಬಹುದು. ಅದನ್ನ ಮಕ್ಕಳೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಕಡೆಯದಾಗಿ ಮಕ್ಕಳಿಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಇಷ್ಟೊತ್ತಿನ ನಾವು ದಾಸ ಸಾಹಿತ್ಯ ಮತ್ತೆ ಸಂಗೀತದ ಬಗ್ಗೆನೇ ಹೇಳ್ತಾ ಇದ್ವಿ. ನಿಮ್ಗೆಲ್ಲ ಅಕ್ಬರ್ ಗೊತ್ತಲ್ಲ, ಅಕ್ಬರ್ನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರಿದ್ರು. ತಾನ್ಸೇನ್ ಸಹ ಒಂದು ದೊಡ್ಡ ವಿದ್ವಾಂಸ. ತಾನ್ಸೇನಿಗೆ ಒಂದ್ಸತಿ ಅಕ್ಬರ್ ಹಾಗೂ ಅವರ ರಾಣಿ ಇಬ್ರು ಹೇಳಿದ್ರಂತೆ, ದೀಪಕ ರಾಗ ಹಾಡು ಅಂತ. ಅದು ಈ ಒಂದು ಜ್ಯೋತಿ ಬೆಂಕಿ ಹತ್ತಿ ಉರಿಯುವಂತಹ ಒಂದು ಪ್ರಭಾವಶಾಲಿಯಾದಂತಹ. ತಾನ್ಸೇನು ಅವರು ರಾಜ ಹೇಳಿದ್ರು ಸಹ ತಾನ್ಸೇನ್ ಹೇಳ್ತಾನೆ, ಇಲ್ಲ ಖಂಡಿತ ನನಗೆ ಆಗೋದಿಲ್ಲ, ಹಾಡೋದಿಲ್ಲ. ನಾ ಹಾಡಿದ್ರೆ ಯಾವ ರೀತಿ ಅದು ನನಗೆ ದೇಹದೊಳಗೆ ಏನು ಪ್ರಕ್ರಿಯೆ ಆಗುತ್ತಲ್ಲ ಅದರ ಶಮನ ಆಗ್ಲಿಕ್ಕೆ ಬಹಳ ಕಷ್ಟ ಅಂತ. ಸರಿ, ಅವ್ರು ಒಪ್ಕೊಂಡ್ರು. ಸೊ ತಾನ್ಸೇನ್ ಗುರುಗಳು ತೀರ್ಕೊಳ್ತಾರೆ. ತಾನ್ಸೇನ್ ಅಲ್ಲಿಗೆ ಹೋಗ್ತಾನೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಕ್ಕೆ. ಅಲ್ಲಿ ಹೋಗಿ ದೀಪಕ ರಾಗ ಹಾಡಕ್ ಶುರು ಮಾಡ್ತಾನೆ. ಹಾಡಕ್ ಶುರು ಮಾಡಿದ ಹಾಗೆ ಅದು ಚಿತೆ ಹತ್ತಿಕೊಂಡು ಉರಿಯತ್ತೆ, ಅಂತ್ಯಕ್ರಿಯೆ ಆಗತ್ತೆ ಗುರುಗಳದು. ಆ ನಂತರ ಅದೇನೋ ಆಯ್ತು, ಅಲ್ಲಿ ಅಕ್ಬರ್ ಮತ್ತೆ ಅವರ ಪತ್ನಿ ಸಹ ರಾಣಿ ಸಹ ಹೋಗಿರ್ತಾರೆ. ಆ ನಂತರದಲ್ಲಿ ತಾನ್ಸೇನನಿಗೆ ಎಷ್ಟು ಒಂದು ಒಳಗಿರುವ ಅವನ ದೇಹದಲ್ಲಿ ಆ ರಾಗದಿಂದ ಉತ್ಪತ್ತಿಯಾದಂತಹ ವೇದನೆ ಕಡಿಮೆ ಆಗೋದೇ ಇಲ್ಲ. ಬಹಳಷ್ಟು ಜನ ವೈದ್ಯರನ್ನ ಕರೆಸ್ತಾರೆ, ಎಲ್ಲೆಲ್ಲೋ ತೋರಿಸ್ತಾರೆ, ವೈದ್ಯರೆಲ್ಲ ನಮಗೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಕಡೆಗೆ ಒಬ್ರು ಪಂಡಿತರು ಹೇಳ್ತಾರೆ, ಅವ್ರು ಇಲ್ಲಿರೋದು ಬೇಡ, ಅವರು ತೀರ್ಥಯಾತ್ರೆ ಕೈಗೊಳ್ಳಿ ಅಂತ. ಸೊ ತಾನ್ಸೇನ್ ತೀರ್ಥಯಾತ್ರೆ ಕೈಗೊಂಡು ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ಹೋಗುವಾಗ ಒಂದ್ ಕಡೆ ಗುಜರಾತ್ ನಲ್ಲಿ ಒಂದು ನದಿ ದಂಡದಲ್ಲಿ ಅಲ್ಲಿ ಬೀಡು ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಊರಿನ ಜಮೀನ್ದಾರ ಇರ್ತಾನೆ ಕಾಂತಿಲಾಲ್ ಅಂತ. ಅವನಿಗೆ ಗೊತ್ತಾಗತ್ತೆ ಇಲ್ಲಿ ತಾನ್ಸೇನ್ ಬಂದಿರೋದು. ಅವ್ರ ಹತ್ರ ಹೋಗಿ ಹೇಳ್ತಾರೆ, ನನಗೆ 2 ಮಕ್ಕಳಿದ್ದಾರೆ, ಅವರು ಮೇಘ ಮಲ್ಹಾರ್ ರಾಗ ಹಾಡ್ತಾರೆ, ಅದು ಹಾಡಿದ್ರೆ ವರ್ಷ ಏನು ಈ ಮಳೆ ಅಷ್ಟು ಸುರಿಯತ್ತೆ, ನಿಮ್ಗೆ ಗುಣ ಆಗತ್ತೆ ಅಂತ. ಆದ್ರೆ ಹೇಳ್ತಾನೆ, ನನ್ನ ಮಕ್ಕಳಿಬ್ರು ನೀವಿರುವಲ್ಲಿ ಬಂದು ಹಾಡೋದಿಲ್ಲ, ಅವರಿಬ್ರು ಗ್ರಾಮ ದೇವತೆ ಮುಂದೆನೆ ಹಾಡೋದು, ಆದ್ರೆ ನೀವು ಅಲ್ಲಿಗೆ ಬರ್ಲಿಕ್ಕೆ ಒಪ್ಕೊಳ್ಬೇಕು ಅಂತ. ಆಯ್ತು, ಅಲ್ಲಿ ಒಪ್ಕೊಂಡು ಹೋಗ್ತಾರೆ. ಈ 2 ಮಕ್ಕಳು, ಅವ್ರ ಹೆಸರು ತಾನಾ ರೀರಿ ಅಂತ, ಹಾಡಕ್ಕೆ ಶುರು ಮಾಡ್ತಾರೆ. ಅದ್ಭುತವಾಗಿ ಹಾಡ್ತಾರೆ. ಅಷ್ಟು ವರ್ಷ ಧಾರೆ ಆಗತ್ತೆ. ಆ ತಾನ್ಸೇನನಿಗೆ ಅವನಲ್ಲಿರುವಂತಹ ಒಂದು ಏನು ವೇದನೆ ಇತ್ತು ಅದೆಲ್ಲ ಕಡಿಮೆ ಆಗುತ್ತೆ, ಚೆನ್ನಾಗಾಗ್ತಾನೆ, ಬಹಳ ಖುಷಿ ಆಗುತ್ತೆ. ಅಕ್ಬರ್ ಇವನು ತಾನ್ಸೇನ್ ಹೋಗುವಾಗ ಅಕ್ಬರ್ನ ಜೊತೆಗೆ ಒಂದು ಸಣ್ಣ ಸೈನ್ಯ ತರ ಕಳಿಸಿರ್ತಾನೆ, ಜೊತೆಗೊಬ್ಬ ರಕ್ಷಕನ ಸಹ ಕಳಿಸಿರ್ತಾನೆ. ಅಕ್ಬರ್ ಕೊಟ್ಟಂತಹ 1-2 ಉಡುಗೊರೆಗಳನ್ನ ಮಕ್ಕಳಿಗೆ ಕೊಡ್ತಾರೆ. ಆದ್ರೆ ಅವರು ಒಪ್ಕೊಳ್ಳಲ್ಲ, ಅದನ್ನ ತಗೊಳ್ಳೋದಿಲ್ಲ ಸಹ, ಬೇಡ ಅಂತ ನಿರಾಕರಿಸ್ತಾರೆ. ಆಯ್ತು ಅಂತ ತಾನ್ಸೇನ್ ಒಪ್ಕೊಳ್ತಾನೆ, ವಾಪಸ್ ಬರ್ತಾನೆ. ಯಾವಾಗ ರಾಜ ಕೊಟ್ಟಂತಹ ಉಡುಗೊರೆನ ಇವರು ನಿರಾಕರಿಸಿದ್ದಾರಲ್ಲ, ಈ ತಾನ್ಸೇನ್ ಜೊತೆ ಹೋದಂತಹ ರಕ್ಷಕ ಬಂದು ಈ ತಾನ್ಸೇನ್ ಅಕ್ಬರ್ ಮುಂದೆ ಹೇಳ್ತಾ ಇರ್ತಾನೆ ಯಾವ ರೀತಿ ಹಾಡಿದ್ರು ಆ ಹುಡುಗಿಯರು, ಆ ಮಕ್ಕಳು ಅಂತ. ಅಷ್ಟದೊಳಗೆ ಮಧ್ಯದಲ್ಲಿ ಹೇಳ್ತಾನೆ, ನೀವು ಕೊಟ್ಟ ಉಡುಗೊರೆನ ತಿರಸ್ಕಾರ ಮಾಡಿದ್ದಾರೆ. ರಾಜನಿಗೆ ತುಂಬಾ ಕೋಪ ಬರುತ್ತೆ ಅಕ್ಬರನಿಗೆ. ತಕ್ಷಣ ಇಲ್ಲಿ ಕರ್ಕೊಂಡು ಅವ್ರು ನನ್ನ ಮುಂದೆ ಕೂತು ಹಾಡ್ಬೇಕು ಅಂತ ಹೇಳ್ತಾರೆ.
ಇನ್ನು ತಾನು ಫುಲ್ಲು ಹೇಳೋ ಮುಂಚೆನೆ ಅಷ್ಟದೊಳಗೆ ರಕ್ಷಕರು ಹೋಗ್ತಾರೆ. ಆ ಕಾಂತಿಲಾಲ್ ಹೇಳ್ತಾರೆ, ನೀನು ಮಕ್ಕಳಿಬ್ಬರು ಕರ್ಕೊಂಡು ಬರಬೇಕು, ನೀನು ರಾಜನ ಆಸ್ಥಾನದಲ್ಲಿ ಹಾಡಬೇಕು. ಆದ್ರೆ ಇವರು ಗ್ರಾಮ ದೇವತೆ ಮುಂದೆನೇ ನಾವು ಹಾಡೋದು ಅಂತ ಒಂದು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ. ಏನ್ ಮಾಡೋದು? ಅವ್ರ ಹೇಳ್ತಾರೆ, ಬೆಳಗ್ಗೆ ಹೊರಡೋಣ ನಾವು ರಾಜನ ಹತ್ರ, ರಾಜನ ಆಜ್ಞೆ ಮೀರುವ ಹಾಗಿಲ್ಲ ಅಂತ. ಬೆಳಗ್ಗೆ ಆಗುತ್ತೆ, ನೋಡ್ತಾರೆ ಯಾರು ಇಬ್ರು ಮಕ್ಕಳು ಕಾಣಿಸೋದೇ ಇಲ್ಲ. ಎಲ್ಲಿ ಅಂತ ಹುಡುಕಿದಾಗ ಅವರಿಬ್ರು ಬಾವಿಗೆ ಹೋಗಿ ಅವರ ಪ್ರಾಣನ ಕಳ್ಕೊಂಡಿರ್ತಾರೆ. ಇವನು ಬರ್ತಾನೆ, ಜಮೀನ್ದಾರ ಅಕ್ಬರಿಗೆ ಹೇಳ್ತಾನೆ ಈ ರೀತಿ ಅಂತ. ಆಮೇಲೆ ಅವನ ಒಂದು ಆ ಕೋಪದಿಂದ ದುಡುಕಿದಂತಹ ಸಂದರ್ಭ ಹೀಗಾಯ್ತಲ್ಲ ಅಂತ ಅಕ್ಬರ್ ಬಹಳ ವ್ಯಥೆ ಪಡ್ತಾನೆ. ನಂತರ ಹೇಳ್ತಾನೆ, ಏನೇ ಆಗ್ಲಿ ಈ ಇಬ್ಬರ ಹೆಸರು ಸಂಗೀತಕಾರರಲ್ಲಿ ಪ್ರತಿನಿತ್ಯ ಅಲ್ಲ, ಸಂಗೀತ ಇರುವರೆಗೂ ಮನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಯಾರೇ ಆಗ್ಲಿ ಆಲಾಪ ಮಾಡುವಾಗ ಖಾನ ರೀರಿ ಅದನ್ನ ಎರಡನ್ನು ಅವರಿಬ್ರು ಹೆಸರು ಬರುವಂತೆ ಆಲಾಪದಲ್ಲಿ ಅದನ್ನ ಒಂದು ಸೇರಿಸ್ತೀನಿ ಅಂತ ಹೇಳಿ ಆವಾಗಿಂದ ನೋಡಿ. ಸೊ ಆಲಾಪದಲ್ಲಿ ನಾವು ಈ ಸ್ವರಗಳನ್ನ ಉಪಯೋಗಿಸ್ತೀವಿ. ಸೊ ಇದೊಂದು ಕತೆ ಮಕ್ಕಳಿಗೆ ಸ್ವಲ್ಪ ವಿಭಿನ್ನವಾಗಿರ್ಲಿ, ಬರೀ ನಮ್ಮ ಭಾಷಣ ಕೇಳ್ತಾ ಇದ್ರಿ ಅಂತ ಹೇಳಿದೆ. ಸೊ ಮಕ್ಕಳೆಲ್ಲ ಸಂಗೀತ ಕಲೀರಿ, ಕಲಿತು ಪ್ರತಿಯೊಬ್ರು ನೀವು ಸಹ ನಮ್ಮ ಪುತ್ತೂರು ನರಸಿಂಹನಾಯಕರ ತರ ಬಹಳ ಶ್ರೇಷ್ಠ ಗಾಯಕರಾಗಬಹುದು. ಅದು ಸಾಧ್ಯ ಇದೆ. ನಮ್ಮ ಒಂದ್ ಕಡೆ ದಾವಣಗೆರೆಯಲ್ಲಿ ನೋಡ್ತೀನಿ, ರಾತ್ರಿ ಎಲ್ಲ ಮೋಜಿನ ಊಟ ಕುಡಿತದ ಆಟ. ಆದ್ರೆ ಆ ಹೋಟೆಲ್ನಲ್ಲಿ ಬೆಳಗ್ಗೆ ಆದ್ರೆ ಜೋರಾಗಿ ಕ್ಯಾಸೆಟ್ ಹಾಕ್ತಾರೆ, ಹಾಡುಗಳು ಹಾಕ್ತಾರೆ. ನಮ್ಮ ಪುತ್ತೂರು ನರಸಿಂಹನಾಯಕರವರ ಬಾಯಿಂದ ಬಂದಂತಹ ದಾಸರ ಕೃತಿಗಳು ರಾತ್ರಿ ಎಲ್ಲ ಏನ್ ಗಲಾಟೆ ಆಗಿರುತ್ತೆ. ನಮಗೆ ಆ ಒಂದು ಹಾಡು ಕೇಳಿದ್ರೆ ಹೌದಪ್ಪ ಇವ್ರಿಗೆ ಒಂದು ಕ್ಷಮೆ ಹೇಳ್ಬಿಡೋಣ, ಮಾಫ್ ಮಾಡ್ಬಿಡೋಣ ಅನ್ನುವಷ್ಟು ಆ ಮನಸ್ಸು ಬಂದ್ಬಿಡುತ್ತೆ ಅಂತ ಹೇಳ್ತಾ, ನಾನು ಈ ನಿಮ್ಮ ಕಲಿಕಾ ಶಿಬಿರದ ಸಮಾರಂಭದಲ್ಲಿ ನನ್ನನ್ನು ಸಹ ಬರಮಾಡಿಕೊಂಡು ನಾನು ಈ ಶ್ರೇಷ್ಠ ಗಾಯಕರ ಬರೀ ಹಾಡುಗಳನ್ನ ಕೇಳ್ತಾ ಇದ್ದೆ, ಅವ್ರ ಫೋಟೋನ ಅಷ್ಟೇ ನೋಡ್ತಾ ಇದ್ದೆ. ಈ ದಿನ ಅವರನ್ನು ಸಹ ಪ್ರತ್ಯಕ್ಷವಾಗಿ ನೋಡುವಂತಹ, ಅವ್ರಿಗೆ ಹಾಡುವಂತಹ, ನಿಮಗೆ ಕಲಿಸಿದಂತಹ ಹಾಡುಗಳನ್ನ ಕೇಳಲು ಸಹ ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ಸವಿತಾರವರಿಗೂ ಹಾಗೂ ಬ್ರಾಹ್ಮಣ ಸಮಾಜದ ಎಲ್ಲ ಯುವತಿಯರ ವೇದಿಕೆಯವರಿಗೂ ನಮಸ್ಕರಿಸ್ತಾ, ನಳಿನಿ ಅಚ್ಯುತ್ರವರು ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ಒಂದು ಪರಿಚಯನ ಬರ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆ ಪರಿಚಯನ ನನಗೆ ಕೊಟ್ಬಿಟ್ರಿ ಅಂತ ಹೇಳ್ಬಿಟ್ಟು, ನಮ್ಮ ಅಧ್ಯಕ್ಷರು ಸಹ ಬ್ರಾಹ್ಮಣ ಸಮಾಜ ಅಧ್ಯಕ್ಷರು ಸಹ ಬಹಳ ಒಂದು ಪ್ರೋತ್ಸಾಹಯುತ ಹಿತ ನುಡಿ ಒಳ್ಳೆಯ ಮಾತುಗಳನ್ನ ನನ್ನ ಬಗ್ಗೆ ಆಡಿದ್ದಾರೆ. ಅವರಿಬ್ಬರಿಗೂ ವಿಶೇಷವಾಗಿ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಬರೀ ವಿಜ್ಞಾನದಿಂದ ನಮಗೆ ಏನಾದ್ರು ಮಾನಸಿಕ ತೊಂದರೆಗಳಿದ್ದಾಗ ನಾವು ಮಾತ್ರೆ ತಗೊಂಡ್ರೆ ಮಾತ್ರ ನಮ್ಮ ಎಲ್ಲಾ ಕಾರ್ಯಗಳು ವಾಸಿಯಾಗಲ್ಲ. ಜೊತೆಗೆ ಆಧ್ಯಾತ್ಮ ಸೇರಿದ್ರೆ ಮಾತ್ರ ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕು ನಾವು ಸದೃಢರಾಗಿ ಒಂದು ಜೀವನ ಸಾಗಿಸ್ಬೋದು ಅನ್ನೋದನ್ನ ಶ್ರೀಮತಿ ಶಶಿಕಲಾ ಕೃಷ್ಣಮೂರ್ತಿಯವರು ನಮ್ಗೆ ತಿಳಿಸಿದ್ರು. ಅದಲ್ಲದೆ ಒಂದು ಅಕ್ಬರ್ ದೀರ್ಘ ಕಥೆಯ ಮೂಲಕ ಮಕ್ಕಳಿಗೂ ಕೂಡ ನೀವು ಹೆಸರಾಂತ ಗಾಯಕರಾಗಿ ಅಂತ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು.